ನಮಸ್ಕಾರ ಸ್ನೇಹಿತರೆ, ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಔಷಧೀಯ ಸಸ್ಯಗಳಲ್ಲಿ ಇವತ್ತಿನ ಒಂದು ಸಸ್ಯ ಬೆಟ್ಟದ ನೆಲ್ಲಿ ಅಥವಾ ಆಮ್ಲ, ಆನ್ಲ, ಹೀಗೆ ಭಾಳಷ್ಟು ಹೆಸರುಗಳಿಂದ ಪರಿಚಯ. ಭಾಳ ಒಣ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಫಲವತ್ತಾದ ಭೂಮಿನಲ್ಲಿ, ಕಲ್ಲು ಭೂಮಿನಲ್ಲಿ ಭಾಳ ಸುಭಿಕ್ಷತೆಯಿಂದ ಬರುವಂಥ ಒಂದು ಗಿಡ. ಭಾಳ ಹೆಚ್ಚು ವೈದ್ಯಕೀಯ ಲಾಭಗಳನ್ನು ಹೊಂದಿರುವಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದರ ಜಾಗ್ರತೆ ಜನಗಳಿಗೆ ಭಾಳಷ್ಟು ಬರ್ತಾ ಇದೆ. ಆ ಕಾರಣದಿಂದಾಗಿ ಬೆಳೆಸುವಂಥವರು, ಇದನ್ನು ಉತ್ಪಾದಿಸುವಂಥವರ ಸಂಖ್ಯೆನೂ ಸಹ ಭಾಳ ಹೇರಳವಾಗಿ ಹೆಚ್ಚಾಗ್ತಾ ಇದೆ. ಆದರೆ ಒಂದೇ ಒಂದು ಕೊರತೆ ಏನಂತಂದರೆ, ಇದನ್ನು ಹೇಗೆ ಬಳಸಬೇಕು ಅನ್ನೋದು ಇನ್ನೂ ಭಾಳಷ್ಟು ಜನಗಳಿಗೆ ತಿಳಿಸ್ಕೊಡ್ಬೇಕಾದ ಅವಶ್ಯಕತೆ ಇದೆ. ನನಗೆ ಗೊತ್ತಿದ್ದಂಗೆ ಈ ಆಮ್ಲವನ್ನು ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಗರ ಪ್ರದೇಶದ ಜನ ಅಷ್ಟೇ ಸದ್ಯಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇರುವಂಥದ್ದು. ಅವರು ಹೆಚ್ಚಾಗಿ ಹೆಣ್ಮಕ್ಳುಗಳು ಪ್ರಮುಖವಾಗಿ ದೇಹದ ತೂಕವನ್ನು ಜಾಸ್ತಿ ಮಾಡ್ಕೊಳ್ಳೋದನ್ನು ತಪ್ಪಿಸೋದಕ್ಕೋಸ್ಕರ ಇದನ್ನು ಬಳಸ್ತಾರೆ. ನಾನು ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಹೇಳ್ತಾ ಇದ್ದೆ, ಈ ಗಿಡ ಏನಕ್ಕೆ ಉಪಯೋಗ ಅಂತ ಯಾರಾದರೂ ಹೊಸ್ದಾಗಿ ಬಂದು ರೈತರಾಗಲಿ, ರೈತ ಮಹಿಳೆಯರಾಗಲಿ ಬಂದು ಕೇಳಿದ್ರೆ, ನಮ್ಮ ಪಕ್ಕದಲ್ಲಿದ್ದಂಥ ರಿಮೋಟ್ ಸೆನ್ಸಿಂಗ್ ಇನ್ಸ್ಟಿಟ್ಯೂಟ್ ಅವರು ಸುಮಾರು ಒಂದು 400 ಜನ ಅಲ್ಲಿ ಕಾರ್ಮಿಕರು ತಜ್ಞರಿದ್ದಾರೆ. ಕಂಪ್ಯೂಟರ್ನಲ್ಲಿ ನಮ್ಮ ರಿಮೋಟ್ ಸೆನ್ಸಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಲ್ಲಿ ಊಟಕ್ಕೆ ಒಂದು 50ರಿಂದ 60 ಜನ ಊಟದ ಟೈಮ್ನಲ್ಲಿ ನಮ್ಮ ಕ್ಯಾಂಪಸ್ಸಿಗೆ ಬಂದು ಒಂದು ರೌಂಡ್ ವಾಕ್ ಮಾಡಿ, ಒಂದು 20ರಿಂದ 25 ಜನ ನಮ್ಮ ತೋಟದಲ್ಲಿ, ನಮ್ಮ JKVK ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಂಗಳದಲ್ಲಿರುವಂಥ ಸಂಶೋಧನಾ ಕೇಂದ್ರದ ಫೀಲ್ಡಲ್ಲೆಲ್ಲ ಅಡ್ಡಾಡ್ಕೊಬಂದು ಒಂದು 20ರಿಂದ 25 ಜನ ಪ್ರತಿದಿನ ಸಾಧಾರಣವಾಗಿ ಇವತ್ತು ತೊಗೊಂಡವ್ರು ನಾಳೆ ತೊಗೋತಿರಲಿಲ್ಲ, ನಾಳೆ ತೊಗೊಂಡವ್ರು ನಾಳೆ ತೊಗೋತಿರಲಿಲ್ಲ. ಹಾಗಾಗಿ ಆನ್ ಆನ್ ಆ್ಯಾವ್ರೇಜ್ ಒಂದು 20 ಜನ, ಕನಿಷ್ಠ ಒಂದು 10ರಿಂದ 20 kg ಈ ಬೆಟ್ಟದ ನೆಲ್ಲಿನ ತೊಗೊಂಡು ಹೋಗ್ತಿದ್ರು. ಅದರಲ್ಲಿ ನಮ್ಮ ಕಾರ್ಮಿಕರು ಮತ್ತು ನಮ್ಮ ಫೀಲ್ಡ್ ಸ್ಟಾಫ್ ಏನು ಖುಷಿ ಪಡ್ತಿದ್ರು ಅಂದರೆ, 5 ಪೈಸದ ಖರ್ಚಿಲ್ದೇ ನಮಗೆ ಇಲ್ಲಿ ಮಾರಾಟ ಆಗ್ತದೆ. ಏಕೆ ಅಂತಂದರೆ, ಆ ಹಣ್ಣನ್ನು ಕಟಾವು ಮಾಡಿ ತೊಗೊಂಡೋಗಿ ಮಾರೋದಕ್ಕಿಂತ ಲೆಕ್ಕ ಮಾಡಿದ್ರೆ, ನಮ್ಮ ಈ ರಿಮೋಟ್ ಸೆನ್ಸಿಂಗ್ ಸ್ಟಾಫ್ ಏನು ಮಾಡ್ತಾಯಿದ್ರು, ಅವರೇ ಖುದ್ದು ಅವ್ರಿಗೆ ಬೇಕಾದಂಥ ಹಣ್ಣುಗಳನ್ನು ಹಾರಿಸ್ಕೊಂಬಂದು ತೂಕ ಮಾಡಿಸಿ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾಯಿದ್ರು. ಅದನ್ನು ಅವ್ರು ಬಳಸ್ತಾ ಇದ್ದದ್ದು ಸಾಧಾರಣವಾಗಿ ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿತಾಯಿದ್ರು. ಇದರಿಂದ ಅವರಿಗೆ ವೈದ್ಯಕೀಯ ಲಾಭಗಳು ಉಂಟಾಗಿದ್ದಾವೆ, ಆರೋಗ್ಯದಲ್ಲಿ ಭಾಳಷ್ಟು ಚೇತರಿಕೆ ಆಗಿದೆ ಅಂತೇಳಿ ನನಗೂ ಗೊತ್ತಿದ್ದಂಗೆ ಭಾಳಷ್ಟು ಜನ ಇದನ್ನು ಯಾಕೆ, ಯಾವ್ಯಾವೆಲ್ಲ ಕಾರಣಕ್ಕೆ, ಒಂದು ಇದು ನಮ್ಮ ದೇಹದಲ್ಲಿ ಬೇಡದ ಕೊಬ್ಬು ಸೇರ್ಕೊಳ್ಳೋದನ್ನು ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ, ರಕ್ತ ಶುದ್ಧೀಕರಣಕ್ಕೆ ಭಾಳ ಸಹಾಯ ಮಾಡುತ್ತೆ, ಜೀರ್ಣಾಂಗ ಕ್ರಿಯೆ ಏನಿದೆ ಅಲ್ಲ, ಪಚನ ಶಕ್ತಿ ಅದನ್ನು ಭಾಳಷ್ಟು ವೃದ್ಧಿಸ್ತದೆ. ಈ ಎಲ್ಲ ಕಾರಣಗಳ ಜೊತೆಗೆ ವೈದ್ಯಕೀಯವಾಗಿ ಈ ಸಕ್ಕರೆ ನಿಯಂತ್ರಣದಲ್ಲಿ ಭಾಳಷ್ಟು ಪ್ರಮುಖ ಪಾತ್ರವನ್ನು ಇದು ವಹಿಸ್ತದೆ. ಸಕ್ಕರೆ ಅಂಶ ಏರಳವಾಗಿ ನಮ್ಮ ರಕ್ತದಲ್ಲಿ ಅಬ್ಸರ್ವ್ ಆಗೋದನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ಆ ರಕ್ತಕ್ಕೆ ಸೇರಿದಂಥ ಸಕ್ಕರೆ ಅಂಶ ಕೊಬ್ಬಾಗಿ ಮಾರ್ಪಾಟಾಗೋದನ್ನು ಭಾಳ ನಿಯಂತ್ರಣ ಮಾಡಿ ನಮ್ಮ ದೇಹದ ತೂಕ ಹೆಚ್ಚಾಗದ ಹಾಗೆ, ದೇಹದಲ್ಲಿ ಚರ್ಬಿ ಹೆಚ್ಚಾಗದ ಹಾಗೆ ತಡೆಯುವಂಥಲ್ಲಿ ಭಾಳ ಪ್ರಮುಖವಾಗಿದೆ. ಇದ್ರ ಜೊತೆಗೆ ನಮ್ಮ ಉಸಿರಾಟದ ತೊಂದರೆಗಳೇನಿದ್ದಾವೆ, ಕಫ, ಕೆಮ್ಮು, ಇಂಥವಕ್ಕೆಲ್ಲ ಭಾಳ ಪರಿಣಾಮಕಾರಿಯಾದಂಥ ಔಷಧಿ ಅಂತೇಳಿ ಭಾಳಷ್ಟು ಸ್ನೇಹಿತರುಗಳು ಹೇಳ್ತಾರೆ. ತಜ್ಞರ ಬಗ್ಗೆ ನಾನು ಹೇಳೋಕೆ ಹೋಗೋದಿಲ್ಲ, ಯಾಕೆಂದರೆ ನನ್ನ ವಿಷಯ ಅಲ್ಲ, ನಂದೇನಿದ್ರು ಇದಕ್ಕೆ ಬರುವಂಥ ಕೀಟಗಳು. ಹಾಗಾಗಿ ನಾನು ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ಬಿಟ್ಟು, ಈ ಕೀಟಗಳು ಯಾವ ಬರ್ತವೆ, ಹೇಗೆ ನಿಮಗೆಲ್ಲ ಇದು ಭಾಳಷ್ಟು ಆರೋಗ್ಯವಂತ ಅಂತ ಹೇಳ್ತಿರೋ, ಬೆಟ್ಟದ ನೆಲ್ಲಿ ಗಿಡಕ್ಕೆ ಒಬ್ಬ ಕೀಟಶಾಸ್ತ್ರಜ್ಞ ಆಗಿ ನಾನು ಕಳೆದ ಒಂದು 10-12 ವರ್ಷಗಳಿಂದ ಕಂಡಂಥ ಒಂದು ಪ್ರಮುಖ ಕೀಟ ಅಂತಂದರೆ ಬೆಟ್ಟದ ನೆಲ್ಲಿನಲ್ಲಿ ಬರುವಂಥ ತೊಗಟೆ ಕೊರಕ ಅಥವಾ ತೊಗಟೆ ಮತ್ತು ಕಾಂಡ ಕೊರಕ. ಅತ್ಯಂತ ಭಯಾನಕವಾದಂಥ ಪೀಡೆ. ಸಾಧಾರಣವಾಗಿ ಮುಂಗಾರು ಹಂಗಾಮು ಮುಗಿತಾ ಬಂತು, ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಿಗೆ ಇದು ವರ್ಷಕ್ಕೆ ಒಂದೇ ಸಂತತಿ ಬರುವಂಥದ್ದು, ಒಂದೇ ತಲೆಮಾರು. ಸೆಪ್ಟೆಂಬರ್-ಅಕ್ಟೋಬರ್ ಹಂತಕ್ಕೆ ಈ ಒಂದು ಕೋಶಾವಸ್ಥೆಯಿಂದ ಹೊರಬಂದಂಥ ಒಂದು ಪತಂಗ, ನೀವು ಚಿತ್ರದಲ್ಲಿ ನೋಡೋ ರೀತಿ ಇದು ಹೊರಬಂದು ಈ ಕಾಂಡದ ಕಾಂಡದ ತೊಗಟೆಯ ಮೇಲೆ ಎಲ್ಲಿ ನಮ್ಮ ಹೊಸ ರೆಂಬೆಗಳು ಹುಟ್ಕೋತಾ ಇದೆ, ಹೊಸದು ಅಂತೆಲ್ಲ ಬಲ್ತಿರೋ ರೆಂಬೆಗಳು, ಆ ರೆಂಬೆಗಳು ಸೇರ್ಕೊಳ್ಳುವಂಥ ಸಂದುಗಳಲ್ಲಿ, ಆ ಆ್ಯಂಗಲ್ಗಳಲ್ಲಿ ಇದು ಮೊಟ್ಟೆಯನ್ನು ಇಡುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಇಲ್ಲಿ ಹೊಸದಾಗಿ ಬಂತು ಅಂದರೆ ಈ ಒಂದು ಆ್ಯಂಗಲ್ನಲ್ಲಿ ಕೆಳಭಾಗದಲ್ಲಿ ಅದು ಮೊಟ್ಟೆಯನ್ನು ಇಡುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಅದು ತುಂಬ ಸಫಾರಾಗಿ ನೆಟ್ಟಿಗೆ ಇತ್ತು, ಎಲ್ಲೋ ರೆಂಬೆಗಳು ಸಿಕ್ಕಲಿಲ್ಲ ಅಂತಂದರೆ ಎಲ್ಲಾದ್ರೂ ಈ ತೊಗಟೆನಲ್ಲಿ ಬಿರುಕುಗಳಿದೆಯಾ ಅಂತ ನೋಡುತ್ತೆ. ಅಂಥ ಜಾಗದಲ್ಲಿ ಇದು ಮೊಟ್ಟೆಯನ್ನು ಇಡ್ತದೆ. ಈ ಮೊಟ್ಟೆಗಳು ಸುಮಾರು ಒಂದು 10ರಿಂದ 15 ದಿನಗಳ ಕಾವಿನ ನಂತರ ಮರಿಗಳಾಗಿ ಹೊರಬರ್ತವೆ.
ಮತ್ತು ಇವು ಪಕ್ಕಾ ನಿಶಾಚಾರಿ. ಪತಂಗವೂ ಕೂಡ ನಿಶಾಚಾರಿ, ಈ ಮರಿಹುಳುಗಳು ಕೂಡ ನಿಶಾಚಾರಿ. ಹಗಲೆಲ್ಲ ಒಳಗಡೆ ನೆರಳಲ್ಲಿ ನಿದ್ದೆ ಮಾಡ್ಕೊಂಡಿರ್ತವೆ. ಮತ್ತು ಇವು ರಾತ್ರಿ ಹೊತ್ತು ಅಡ್ಡಾಡಬೇಕಾದ್ರೂ ಸಹ ಯಾರೂ ಇವನ್ನು ಗಮನಿಸಬಾರ್ದು ಅಂತೇಳಿ ಏನು ಮಾಡ್ತವೆ, ತಾವು ಮೊದಲನೇ ಹಂತದಲ್ಲಿ ಈ ತೊಗಟೆ, ಎಳೆ ತೊಗಟೆಯನ್ನು ಮಾತ್ರ ಕೆರೆದು ತಿಂತವೆ. ಆ ಕೆರೆದು ತಿಂದಂಥ ತೊಗಟೆಯನ್ನು ಕಸ ಮತ್ತು ಒಂದಷ್ಟು ಆ ತೊಗಟೆಯ ಪುಡಿ ಇವುಗಳನ್ನೆಲ್ಲ ಸೇರಿಕೊಂಡು ಒಂದು ರೇಷ್ಮೆ ನೂಲನ್ನು ಮಾಡಿಕೊಂಡು ಒಂದು ಸಣ್ಣದ ಪಟ್ಟಿ ಕೊಳವೆಯನ್ನು ನಮ್ಮ ತೊಗಟೆ ಮೇಲೆ ರಚನೆ ಮಾಡ್ತವೆ. ಸಣ್ಣದು, ಅವು ಅಡ್ಡಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು. ಆರಂಭಿಕ ಹಂತದಲ್ಲಿ ಅದು ಸುಮಾರು ಒಂದು ಅರ್ಧ ಸೆಂಟಿಮೀಟ್ರು ಸಹ ಇರೋದಿಲ್ಲ, ಅಷ್ಟು ಸಣ್ಣದಾದ ಒಂದು ನಳಿಕೆಯನ್ನು ಮಾಡ್ಕೋತವೆ. ತದನಂತರ ಅದು ಬೆಳೆದಂಗೆ ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಸುಮಾರು 1 ಸೆಂಟಿಮೀಟ್ರ್ ಅಗಲವರೆಗೂ ಹೋಗುತ್ತೆ. ಅವುಗಳಲ್ಲೇನಾದರೂ ಸಂಖ್ಯೆಗಳು 4-5 ಜೊತೆಗೆ ಸೇರಿಕೊಂಡ್ವು ಅಂತಂದರೆ ಸುಮಾರು ಅದನ್ನು 1 ಇಂಚ್ ಅಗಲದವರೆಗೂ ಕೂಡ ಇದು ಮಾಡ್ಕೋತಾ ಹೋಗ್ತವೆ. ಮತ್ತು ಅವು ಎಲ್ಲಿ ಕೆರೆದು ತಿಂತವೋ ಆ ಕೆರೆದಂಥ ತಿಂದದ್ದು ಅದರ ಕಸ ಪ್ಲಸ್ ರೇಷ್ಮೆ ನೂಲು ಪ್ಲಸ್ ಆ ಕೆರೆದಂಥ ತೊಗಟೆಯ ಒಂದಷ್ಟು ಪುಡಿ ಇವುಗಳನ್ನು ಸೇರಿಸ್ಕೊಂಡು ಏನು ಮಾಡ್ತವೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಎಲೆಗಳು ಅವು ಇವು ಏನಾದರೂ ಆ ಭಾಗದಲ್ಲಿ ಸಿಕ್ಕರೆ, ತಕ್ಷಣಕ್ಕೆ ಸಿಕ್ಕರೆ ಅವನ್ನು ಅದರೊಳಗೆ ಸೇರಿಸ್ಕೊತವೆ. ಒಣಗಿದ ಎಲೆಗಳನ್ನು ಕೂಡ ಅದರೊಳಗೆ ಸೇರಿಸ್ಕೊಂಡು ಹೆಚ್ಚು ಆ ತೊಗಟೆ ಪುಡಿ ಮತ್ತು ಇದ್ರ ಕಸನೇ ಹೆಚ್ಚಾಗಿರುತ್ತೆ, ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಇದರಿಂದ ಅದಕ್ಕಾಗುವಂಥದ್ದು ರಕ್ಷಣೆ ಏನಪ್ಪ ಅಂತಂದರೆ, ನಾವ್ಯಾರೂ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ನಮ್ಮ ಕೆಟ್ಟ ದೃಷ್ಟಿ ಅದ್ರ ಮೇಲೆ ಬೀಳೋದಿಲ್ಲ. ಹಾಗಾಗಿ ಅವು ಬಚಾವಾಗ್ತವೆ. ನಮಗಿಂತ ಹೆಚ್ಚಾಗಿ ಅದರ ನೈಸರ್ಗಿಕ ಶತ್ರುಗಳು ಪಕ್ಷಿಗಳಿರ್ಬೋದು, ಅಥವಾ ಬೇರೆ ನಮ್ಮ ಹಲ್ಲಿಗಳಾಗಿರ್ಬೋದು, ಅಥವಾ ನಮ್ಮ ಹೆಂಟೆಗೊದ್ದ ಇರ್ಬೋದು, ಹೀಗೆ ಹಲವಾರು ಸಸ್ತನಿಗಳು, ಸರೀಸೃಪಗಳೇನಿದ್ದಾವೆ ಇವುಗಳ ದಾವಳಿಯಿಂದ ಅದು ತಪ್ಪಿಸ್ಕೊತದೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಇಲಿವುಗಳು ಸಹ ಅವುಗಳನ್ನು ಹಿಡಿಯೋದಕ್ಕೆ ಅವಕಾಶ ಆಗೋದಿಲ್ಲ, ಏಕೆಂದರೆ ಆ ಕಸ ತಿನ್ನೋದಕ್ಕೆ ಇವಾಗ ಯಾರೂ ಸಿದ್ಧರಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ರಚನೆಯನ್ನು ಮಾಡಿಕೊಂಡಿರುತ್ತೆ. ಮತ್ತು ಇದು ಭಾಳ ನಿಧಾನವಾಗಿ ಬೆಳೆಯುವಂಥ ಒಂದು ಹುಳ. ಸುಮಾರು ಸೆಪ್ಟೆಂಬರ್-ಅಕ್ಟೋಬರ್ನಲ್ಲಿ ಇದರ ಹಾವಳಿ ಶುರುವಾದರೆ ಮರಿಹುಳುವಾಗಿ ಸುಮಾರು ಅಲ್ಲಿಂದ 15 ದಿನಗಳ ನಂತರ ಇದು ಶುರುವಾಗುತ್ತೆ. ಅಕ್ಟೋಬರ್-ನವಂಬರ್ನಿಂದ ಶುರುವಾದದ್ದು ನೆಕ್ಸ್ಟು ಜೂನ್-ಜುಲೈವರೆಗೂ ಸಹ ಇದು ಸತತವಾಗಿ ಮೇಯ್ತಾ ಹೋಗುತ್ತೆ. ಈ ಸುಮಾರು ಒಂದು 6-7 ಹಂತಗಳು, ಕೆಲವೊಂದಷ್ಟು ತಜ್ಞರು ಇದನ್ನು ಕೇವಲ 6 ಹಂತಗಳಲ್ಲಿ ಮರೆಯುವ ಹಂತಗಳನ್ನು ಮುಗಿಸ್ತದೆ ಅಂದರೆ, ಕೆಲವು ತಜ್ಞರು ಸುಮಾರು 7 ಹಂತಗಳಲ್ಲಿ ಮುಗಿಸ್ತದೆ ಅಂತ ಹೇಳ್ತಾರೆ. ಏಕೆಂದರೆ ಇದೊಂದು ಭಾಳ ಕ್ಲಿಷ್ಟಕರವಾದಂಥ ಪೀಡೆ. ಇದನ್ನು ನಾವು ಪ್ರಯೋಗಾಲಯದಲ್ಲಿ ಬೆಳೆಸೋದು ಅಷ್ಟು ಸರಳವಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ಇನ್ನು ಮತ್ತು ಅದರ ಮೇಲೆ ಕೆಲಸ ಮಾಡಿರುವಂಥ ತಜ್ಞರ ಸಂಖ್ಯೆ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಯೂ ಭಾಳ ಕಡಿಮೆ ಇರೋದರಿಂದ ನಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಇದು ಇಷ್ಟೇ ಸ್ಟೇಜ್ ಮಾಡ್ತದೆ. ಏಕೆಂದರೆ ಇವತ್ತೂ ಕೂಡ ನಾವು ಹೆಲಿಕೋವರ್ಪದಲ್ಲಿ ಕೆಲವೊಂದು ಸಲ 7 ಇನ್ಸ್ಟಾರ್ ಆಗ್ತವೆ, ಕೆಲವೊಂದು ಸಲ 6 ಇನ್ಸ್ಟಾರ್ ಆಗ್ತವೆ ಅಂತೇಳಿ ನಮ್ಮ ತಜ್ಞರು ಹೇಳ್ತಾರೆ. ಹಾಗೆ ಅಷ್ಟೊಂದು ಕಲ್ತಿರುವಂಥ ನಮ್ಮ ಡಿ ಬಿ ಎಮ್ ಅಥವಾ ಇದರಲ್ಲೇ ನಮಗೆ ಇನ್ನೂ ಕೆಲವು ಸಲ ವೈಪರೀತ್ಯಗಳು ಕಾಣಿಸ್ತಾ ಇರಬೇಕಾದ್ರೆ ಏನೂ ಕಲಿದೇ ಇರುವಂಥ ಈ ಕೀಟದಲ್ಲಿ ಇರೋದು ಸಹಜ. ಅದು ಬೇಡ ನಮಗೆ, ಈಗ ನಮ್ಮ ವಿಚಾರ ಅಲ್ಲ. ನಮ್ಮ ಇವತ್ತಿನ ಇದು ಅಂದರೆ ಅಲ್ಲಿವರೆಗೂ ಇದು ತಿಂತಾ ಹೋಗುತ್ತೆ. ಮೊದಲು ಕನಿಷ್ಠ 2-3 ಹಂತಗಳವರೆಗೆ ಇದು ಈ ರೀತಿ ತೊಗಟೆಯನ್ನು ಕೊರಿತದೆ. ಸುಮಾರು 2-2.5 ತಿಂಗಳು, ಕೆಲವೊಂದಷ್ಟು ಸಲ 3 ತಿಂಗಳವರೆಗೆ ಈ ತೊಗಟೆಯನ್ನು ಇದು ಕೊರೆದು ತಿಂತಾ ಹೋಗುತ್ತೆ. ಬರೀ ತೊಗಟೆನಷ್ಟೇ ಇದು ಹಾನಿ ಮಾಡ್ತಾ ಹೋಗುತ್ತೆ. ತೊಗಟೆ ಹಾನಿ ಮಾಡಿದಾಗಲೇ ಈಗಾಗಲೇ ನಾವು ಗೆದ್ದಲಿನಲ್ಲಿ ಬೇವಿನಲ್ಲಿ ಕಲ್ತ್ಕೊಂಡಿದ್ದೀವಿ. ಆ ತೊಗಟೆ ಬಿಸಿಲಿಗೆ ಒಣಗಿದಷ್ಟು ಗಿಡದಕ್ಕೆ ಒಂದು ರೀತಿ ಹಿನ್ನಡೆ ಉಂಟಾಗ್ತಾ ಹೋಗ್ತದೆ. ಅದೇ ರೀತಿ ಹಿನ್ನಡೆ ಇಲ್ಲೂ ಉಂಟಾಗುತ್ತೆ. ಮತ್ತು ತದನಂತರ ಇದೇನು ಮಾಡುತ್ತೆ, ಈ ಯಾವ ಜಾಗದಲ್ಲಿ ಇದು ಮೊಟ್ಟೆ ಇಟ್ಟಿರುತ್ತೋ ಆ ಜಾಗದಲ್ಲಿ, ಅಥವಾ ಸಾಧಾರಣವಾಗಿ ಹೊಸ ರೆಂಬೆಗಳು ಬಂದಿರುವಂಥ ಜಾಗದಲ್ಲಿ ಇದು ಪ್ರಿಫರ್ ಮಾಡಿ ಒಳಗಡೆ ಒಂದು ರಂಧ್ರವನ್ನು ಕೊರೆದು ಮುಖ್ಯ ತಿರುಳನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಮುಖ್ಯ ತಿರುಳನ್ನು ತಿನ್ನಲಿಕ್ಕೆ ಇದು ಶುರು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಒಳಗಡೆ ತಿಂದಂಥ ಕಸವನ್ನು ತಂದು ಹೊರಗಡೆ ಗುಡ್ಡೆ ಹಾಕುತ್ತೆ. ಅದಕ್ಕೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ರಂಧ್ರ ಸೀದಾ ನೇರವಾಗಿ ಈ ಆ್ಯಂಗಲ್ನಲ್ಲಿತ್ತು ಅಂತಂದರೆ ನಮಗೆ ಸೀದಾ ಆ ಇಕ್ಕೆಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಆ ಇಕ್ಕೆಗಳ ಗಾತ್ರದ ಮೇಲೆ ಅದು ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ಗುರುತಿಸ್ಕೋಬೋದು. ಕೆಲವೊಂದಷ್ಟು ಸಲ ಸುಮಾರು 1 ಸೆಂಟಿಮೀಟರ್ ಅಗಲದ ಈ ಇಕ್ಕೆಗಳು ನಮಗೆ ಕಾಣಿಸ್ತವೆ. ಈ 1 ಸೆಂಟಿಮೀಟರ್ ಅಗಲ ಇದ್ದಾವೆ ಅಂತಂದರೆ ಆಲ್ಮೋಸ್ಟ್ ಅದು ಅಂತಿಮ ಹುಳುವಿನ ಹಂತವನ್ನು ಹುಟ್ಟಿದೆ, 6 ಅಥವಾ 7ನೇ ಹಂತಕ್ಕೆ ಅದು ಮುಟ್ಟಿದೆ ಅಂತೇಳಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ಒಂದು ರಂಧ್ರ, ಅದು ಕೊರೆದಿರುವಂಥ ರಂಧ್ರ ಕೆಲವೊಂದು ಸಲ ಭೂಮಿಯ ಮಟ್ಟ ಅಥವಾ ಸಮಾನಾಂತರವಾಗಿರುತ್ತೆ. ಸಮಾನಾಂತರಾಗಿದ್ದಂಥ ಸಂದರ್ಭದಲ್ಲಿ ಅವು ನೇರವಾಗಿ ಅದು ಬರೋದಿಲ್ಲ ಪುಡಿ. ಅದರ ಬದಲು ಅಲ್ಲಿಂದ ಆ ರಸ ಬಂದು ನಮಗೆ
ಹೊರಗಡೆ ಸುರಿತಾ ಇರ್ತದೆ. ಅಥವಾ ಕೆಲವೊಂದು ಸಲ ಆ ರಸ ಕರಗಿ, ಏಕೆಂದರೆ ಒಳಗಡೆ ಬರ್ತಾ ಇರುವಂಥ ರಸ ಸೋರ್ತಾ ಇರುತ್ತೆ, ಆ ರಸದ ಜೊತೆ ಇವು ಕರಗಿ ಅದರ ಜೊತೆ ಒಂದಷ್ಟು ಸೆಕೆಂಡ್ರಿ ಸ್ಯಾಫ್ರೋಫೈಟ್ಗಳು ಕೂಡ, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಎಲ್ಲವೂ ಸೇರಿಕೊಂಡು ಅದನ್ನು ಇದು ಮಾಡ್ಕೋತಾ ಹೋಗ್ತವೆ. ಮತ್ತು ಏನಾದರೂ ಅಂಥ ಸಂದರ್ಭದಲ್ಲಿ ನಮ್ಮ ಈ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾಗಳ ಹಾವಳಿ ನಮ್ಮ ಗಿಡಗಳಿಗೆ ಹಾನಿ ಮಾಡುವಂಥ ಕೇವೆಗಳ ಸಂಖ್ಯೆ ಏರಳವಾಯಿತು ಅಂತಂದರೆ ನಮ್ಮ ಮರ ಭಾಳ ಬೇಗವಾಗಿ ನಷ್ಟವನ್ನು ಹೊಂದುತ್ತದೆ. ಇಲ್ಲ ಬರೀ ನಮ್ಮ ಕಾಂಡ ಕೊರಕದ ಹುಳ ಮಾತ್ರ ಇದೆ ಅಂತಂದರೆ 2-3 ವರ್ಷಗಳ ನಂತರ ನಮಗೆ ಇದರ ಹಾವಳಿ ಇದಾಗುತ್ತೆ. ನಾವೇನಾದ್ರೂ ಆ ಕಾಂಡವನ್ನು ಗಮನಿಸ್ತೇ ಇದ್ದರೆ, ಪ್ರತಿದಿನ ನಾವು ಅಟ್ಲೀಸ್ಟ್ ಪ್ರತಿದಿನ ಅಲ್ಲದಿದ್ದರೂ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹೋದ್ರೂ ಭಾಳ ಸರಳವಾಗಿ ಈ ಒಂದು ಹಾನಿಯನ್ನು ಗುರುತಿಸ್ಬೋದು. ಬೈ ಚಾನ್ಸ್ ನಮಗೆ ಗಮನಕ್ಕೆ ಬರಲಿಲ್ಲ ಅಂದರೆ ಮೇಲ್ಗಡೆ ಗಿಡಗಳು ಹಳದಿ ಆಗ್ತವೆ. ಆರಂಭಿಕ ಲಕ್ಷಣಗಳು ಹಳದಿ ಆಗುವಂಥದ್ದು. ತುಂಬ ವಿಪರೀತವಾದಂಥ ಸಂದರ್ಭಗಳಲ್ಲಿ ಕೆಲವೊಂದಷ್ಟು ರೆಂಬೆಗಳು, ಏಕೆಂದರೆ ಅದು ಒಂದೇ ಒಂದು ರೆಂಬೆಯ ಕೆಳಗೆ ಏನಾದರೂ ಅಟ್ಯಾಕ್ ಮಾಡಿತ್ತು ಅಂದರೆ ಆ ರೆಂಬೆ ಒಣಗೋಗುವಂಥದ್ದು, ಹಳದಿ ಮತ್ತು ಒಣಗೋಗುವಂಥದ್ದು ಸಾಧಾರಣವಾಗಿ ಆ ಒಂದು ರೆಂಬೆಗಷ್ಟೇ ಸೀಮಿತ ಆಗಿರುತ್ತೆ. ಈ ಥರದ ಒಂದು ಲಕ್ಷಣಗಳನ್ನು ನಾವು ಈಗಾಗಲೇ ಭಾಳಷ್ಟು ನಮ್ಮ ಕಾಂಡ ಕೊರಕಗಳಲ್ಲಿ ನೋಡಿದ್ದೀವಿ. ಅಂಥದ್ದೇ ಲಕ್ಷಣಗಳು ನಮಗೆ ಇಲ್ಲೂ ಕಾಣುತ್ತೆ. ಏಕೆ ಅಂತಂದರೆ ಆರಂಭಿಕ 1.5-2 3 ತಿಂಗಳು ಮಾತ್ರ ಇದು ತೊಗಟೆ ತಿನ್ನುತ್ತೆ. ತದನಂತರದಲ್ಲಿ ಇದಕ್ಕೊಂದು ಕಾಂಡ ಕೊರಕವಾಗಿ ತದನಂತರದ ಒಂದು ಸುಮಾರು 3-4 ತಿಂಗಳ ಕಾಲ ಕಾಂಡ ಕೊರಕಾಗಿ ಕೆಲಸ ಮಾಡುತ್ತೆ. ಅದಾದ ಮುಗಿಸಿದ ನಂತರ ಇದು ಆ ಒಂದು ಕಾಂಡಗಳಲ್ಲೇ ಕೋಶಾವಸ್ಥೆಗೆ ಹೋಗುತ್ತೆ. ಆ ಕಾಂಡಗಳಲ್ಲಿ ಕೆಲವೊಂದು ತುಂಬ ಅಪರೂಪದ ಸಂದರ್ಭಗಳಲ್ಲಿ ಆ ತೊಗಟೆಯಿಂದ ಹೊರಗೆ ಬಂದು ಆ ತೊಗಟೆ ಕಸ ಏನಿತ್ತು, ಕಾಂಡದಿಂದ ಹೊರಗೆ ಬಂದು ಆ ತೊಗಟೆ ಕಸಗಳೇನಿದ್ವು ಆ ಜಾಗದಲ್ಲಿ ನೆರಳಿನಲ್ಲಿ ಅಥವಾ ಆ ತೊಗಟೆಯಿಂದ ಮಾಡ್ಕೊಂಡಂಥ ನಳಿಕೆಗಳೇನಿದ್ವು ಕಸ ಮತ್ತು ಇದರಿಂದ ಆ ನಳಿಕೆಗಳ ಕೆಳಗೆ ಇದು ಕೋಶಾವಸ್ಥೆಯನ್ನು ಹೊಂದುತ್ತೆ. ಈ ಕೋಶಾವಸ್ಥೆ ಸುಮಾರು ಜೂನ್-ಜುಲೈನಲ್ಲಿ ಶುರುವಾಗಿ ನೆಕ್ಸ್ಟು 3 ತಿಂಗಳವರೆಗೆ, ಸೆಪ್ಟೆಂಬರ್-ಅಕ್ಟೋಬರ್ವರೆಗೆ ಇದು ಕೋಶಾವಸ್ಥೆಯನ್ನು ಮುಗಿಸ್ತದೆ. ಕೋಶಾವಸ್ಥೆಗೆ ಈ ರೀತಿ ಇದು ಸೈಕಲ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೊಂದು ಅತ್ಯಂತ ಹಾನಿಕಾರವಂತ ಭಯಾನಕವಾದಂಥ ಒಂದು ಪೀಡೆ ನಾವು ಗಮನಿಸದೆ ಹೋದರೆ. ಮತ್ತು ಇದಕ್ಕೆ ಹಲವಾರು ಆಸರೆ ಸಸ್ಯಗಳಿದ್ದಾವೆ. ಬರೀ ನಮ್ಮ ಏನು ಬೆಟ್ಟದನಲ್ಲಿ ಅಷ್ಟೇ ಅಲ್ಲ, ನೇರಳೆ ಹಣ್ಣಿನಲ್ಲಿ ಇದು ಭಾಳ ಹಾನಿಯನ್ನು ಉಂಟು ಮಾಡುತ್ತೆ. ನೇರಳೆ ಅಲ್ಲದೇನೂ ಕೂಡ ಮಾವು, ನಮ್ಮ ಸಪೋಟ, ದಾಳಿಂಬೆ ಮತ್ತು ಇನ್ನೊಂದು ಪ್ರಮುಖವಾದಂಥದ್ದು ಅಂದರೆ ನಮ್ಮ ಕರಿಬೇವಿನ ಗಿಡ, ಈ ಸೀಬೆ ಗಿಡ, ಸೀಬೆ ಅಥವಾ ಪೇರ್ಲೆ ಗಿಡ, ಈ ಗಿಡಗಳಲ್ಲಿ ಇದು ಭಯಾನಕವಾಗಿ ಹೆಚ್ಚಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ತಳಿ ವೈವಿಧ್ಯತೆಗಳಲ್ಲಿ ಹೊಸ ತಳಿಗಳು, ಅಧಿಕ ಇಳುವರಿ ತಳಿಗಳು ಗಳನ್ನು ನಾವು ಇದು ಮಾಡ್ತಾ ಬಂದ ಹಾಗೆ ಮೇ ಬಿ ಈ ಸಾಫ್ಟ್ ತೆರಳಿರುವಂಥದ್ದು ಅಥವಾ ಸಾಫ್ಟ್ ತೊಗಟೆ ಇರುವಂಥಗಳ ತಳಿಗಳು ಮೇ ಬಿ ನಮ್ಮ ಇದಕ್ಕೆ ಹ್ಯಾಡ್ ಆಗ್ತಾ ಹೋಗಿರೋದ್ರಿಂದ ಅವುಗಳ ಮತ್ತು ಈ ಹೊರ ದೇಶಗಳಿಂದ ಭಾಳಷ್ಟು ತಳಿಗಳನ್ನು ನಾವು ತಂದು ಹಾಕೋತಾ ಇದ್ದೀವಿ. ಇವುಗಳು ಮೇ ಬಿ ಈ ಒಂದು ಕೀಟ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡ್ತವೆ. ಅದ್ರ ಜೊತೆಗೆ ಇವತ್ತಿನ ಇನ್ನೂ ಒಂದು ಇವುಗಳಿಗೆ ಪೂರಕವಾಗಿರುವಂಥದ್ದು ಅಂತಂದರೆ ಕೀಟಗಳು ಹೆಚ್ಚಾಗೋದಕ್ಕೆ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್, ಹೆಚ್ಚು ಗಿಡಗಳನ್ನು ಒಂದು ಕಡಿಮೆ ಪ್ರದೇಶದಲ್ಲಿ ಹಾಕೋದು ಅಂತಂದರೆ 40 ಗಿಡ ಹಾಕ್ತಿದ್ದಂಥ ಜಾಗಕ್ಕೆ ಇವತ್ತು ಆಲ್ಮೋಸ್ಟ್ ನಾವು ಕನಿಷ್ಠ 200-400 ಗಿಡಗಳಿಗೆ ಇವುಗಳ ಸಂಖ್ಯೆಯನ್ನು ಹೆಚ್ಚಿಸ್ಬಿಟ್ಟಿದ್ದೀವಿ. ಹಾಗಾಗಿ ಈ ಗಿಡಗಳ ಒಂದು ಈ ಒಂದು ಆಹಾರದ ಲಭ್ಯತೆ ಈ ಗಿಡಗಳಿಗೆ ಹೆಚ್ಚಾಗಿ ಇವುಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾವು ಇದರ ನಿರ್ವಹಣೆಯನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. ಇದು ಔಷಧೀಯ ಸಸ್ಯ ಆದರೂ ಈ ಒಂದು ಕಾಂಡದ ಕೊರಕದ ನಿರ್ವಹಣೆಗೆ ಏನು ಪ್ರಮುಖ ಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಈ ನಿರ್ವಹಣಾ ಕ್ರಮಗಳಲ್ಲಿ ಈಗಾಗಲೇ ನಾವು ಭಾಳಷ್ಟು ಹಣ್ಣಿನ ಬೆಳೆಗಳಲ್ಲಿ ತಿಳ್ಕೊಂಡಿರುವಂಥದ್ದು ಅಂತಂದರೆ ಹುರ್ಮಂಜು ಮಾಡುವಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಾವಿರ್ಬೋದು ಅಥವಾ ಬೇರೆ ಗಿಡಗಳಲ್ಲಿ ಏನು ಮಾಡ್ತೀವಿ, ಅಥವಾ ಗೇರ್ನಲ್ಲಿ ಏನು ಮಾಡ್ತೀವಿ, ಮುಂಗಾರು ಆರಂಭವಾಗೋದಕ್ಕಿಂತ ಮೊದಲೇ ಮಾಡಬೇಕು. ಕಟಾವು ಸೀಸನ್, ಹಣ್ಣು ಕಟಾವು ಮುಗೀತು, ಬೀಜದ ಕಟಾವು ಮುಗೀತು ಅಂದ ತಕ್ಷಣ ನಾವು ಅಲ್ಲಿ ಮಾಡಲಿಕ್ಕೆ ಹೇಳ್ತೀವಿ. ಏಕೆಂದರೆ ಆ ಕಾಂಡ ಕೊರಕುಗಳು ನಮಗೆ ಆ ಕಾಲದಲ್ಲಿ ಬರ್ತವೆ. ಆದರೆ ಇದು ಹಿಂಗಾರಿಗೆ ಬರುವಂಥದ್ದು. ಆ ಕಾರಣಕ್ಕೋಸ್ಕರ ಮಳೆಗಾಲ ಮುಗಿತಾ ಇದೆ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಇದನ್ನು ಅನಿವಾರ್ಯವಾಗಿ ಮಾಡಬೇಕು. ಬೈ ಚಾನ್ಸ್ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ಯಾವುದೋ ಕಾರಣದಿಂದ ಸುಣ್ಣ ಬಳಿಲಿಕ್ಕೆ ಆಗಲಿಲ್ಲ ಕಾಂಡಕ್ಕೆ ಅಂತಂದರೆ ಕಾಂಡಗಳನ್ನು ಗಮನಿಸಬೇಕು. ಅದ್ರ ಮೇಲೇನಾದರೂ ಈ ರೀತಿಯಾದಂಥ ಕಸದಿಂದ ಆದಂಥ ಈ ರಿಬ್ಬನ್ಗಳು ಅಥವಾ ತೊಗಟೆಗಳಿಂದ ಆದಂಥ ಕೊಳವೆಗಳು ನಮಗೆ ನೋಡಲಿಕ್ಕೆ ಕಾಣಿಸ್ತವೆ ಅಂತಂದರೆ ಅದರಿಂದ ಕೈಯಿಂದ ಹೀಗೆ ಸವರ್ಬಿಟ್ರೂ ಗೊತ್ತಾಗುತ್ತೆ. ಜಸ್ಟ್ ಕೈನಲ್ಲಿ ಅವನ್ನು ಬಿಡಿಸಿ ಕೆಳಕ್ಕೆ ಹಾಕ್ಬಿಟ್ರೆ ಮುಗೀತು. ಬೈ ಚಾನ್ಸ್ ಅದನ್ನು ಮಾಡಿನೂ ಅದನ್ನು ಕನಿಷ್ಠ ವಾರದಲ್ಲಿ 1 ದಿನ ಅಥವಾ 2 ದಿನ ಮಾಡಿದ್ರೆ ಭಾಳ ಅನುಕೂಲ. ನಮ್ಮ ಕಾರ್ಮಿಕರ ಸಂಖ್ಯೆ ಅಥವಾ ನಮ್ಮ ಲಭ್ಯತೆ ಅಥವಾ ನಮ್ಮ ಗಿಡಗಳ ಸಂಖ್ಯೆ ಇವುಗಳ ಮೇಲೆ ವಾರಕ್ಕೆ 1 ದಿನ ಮಾಡಿದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಅಕಸ್ಮಾತ್ ಏನಾದರೂ ಗಿಡಗಳ ಸಂಖ್ಯೆ ಇದ್ದರೆ ವಾರಕ್ಕೆ 2 ದಿನ ನೀವು ಮಾಡಿಕೊಂಡು ಇದನ್ನು ರೆಗ್ಯುಲರಾಗಿ ಮಾಡ್ಕೋತಾ ಹೋದರೆ ಇವುಗಳು 3ನೇ ಹಂತಕ್ಕೆ ಹೋಗೋದೇ ಇಲ್ಲ, ಅಥವಾ ನಮ್ಮ ಕಾಂಡ ಕೊರೆಯೋದಕ್ಕೆ ಹೋಗೋದಕ್ಕೆ ಅವಕಾಶವೇ ಸಿಗೋದಿಲ್ಲ. ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಕಟ್ಟ ಕಡೆಯದಾಗಿ ನಮಗೇನಾದರೂ ಇದು ನಾವು ಗುರುಸುವಂಥಷ್ಟರೊಳಗೆ ಭಾಳ ತಡವಾಗಿದೆ, ಕಾಂಡ ಇದು ಕೊರೆದಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಭಾಳ ಹಿಂದೆ ಚರ್ಚೆ ಮಾಡಿದಂಥ ರೀತಿ ಕಾಂಡ ಕೊರಕದ ಹುಳುಗಳು ಕಂಡಾಗೆ ಯಾವ ರಂಧ್ರದಿಂದ ಇದು ಆ ಹೊಟ್ಟನ್ನು ಉದುರಿಸ್ತಾ ಇದೆ ಅಥವಾ ಕಸವನ್ನು ಉದುರಿಸ್ತಾ ಇದೆ ಅಥವಾ ರಸ ಸೋರ್ತಾ ಇದೆ, ಆ ರಂಧ್ರವನ್ನು ಗುರುತಿಸಿ ಆ ರಂಧ್ರಕ್ಕೆ ಒಂದು ಕ್ಲಚ್ ವೈರನ್ನು ಒಳಗಡೆ ತೋರಿಸುವಂಥದ್ದು. ಕ್ಲಚ್ ವೈರನ್ನು ಒಳಗೆ ಯಾಕೆ ತೋರಿಸ್ತೀವಿ ಅಂತಂದರೆ ಅದು ಸ್ವಲ್ಪ ಈಸಿಯಾಗಿ ಬೆಂಡ್ ಆಗುತ್ತೆ. ಅದು ನಳಿಕೆ ಯಾವ ರೀತಿ ಇದೆಯೋ ಆ ರೀತಿ ಇದು ಆ ಒಂದು ರಂಧ್ರದಲ್ಲಿ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಕ್ಲಚ್ ವೈರನ್ನು ಒಳಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಹಿಂದೆ ಮುಂದೆ ಜಗ್ಗಿ ಎಲ್ಲಿವರೆಗೂ ಅದು ತುದಿ ಮುಟ್ಟುತ್ತೋ ಅಲ್ಲಿವರೆಗೂ ಅದನ್ನು ಮುಟ್ಟಿಸೋದು. ಸಾಧಾರಣವಾಗಿ ಅದು 1 ಮೀಟ್ರ್ ಉದ್ದ ಇರುತ್ತೆ. 1 ಮೀಟ್ರ್ ಉದ್ದದವರೆಗೆ ನಮಗೆ ಸಾಧಾರಣವಾಗಿ ಸಿಕ್ಕಿಬಿಡುತ್ತೆ. ಬೈ ಚಾನ್ಸ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾಧಾರಣವಾಗಿ ಒಂದು
ಹುಳ ನಮಗೆ 1 ಮೀಟ್ರ್ನ ಅಂತರದಲ್ಲಿ ಖಂಡಿತವಾಗಿ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ದೂರ ಹೋಗಿರೋದಿಲ್ಲ. ಸಾಧ್ಯತೆ ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಆ ರಂಧ್ರ ನಮಗೆ ಅಲ್ಲಿ ಸಿಗುತ್ತೆ. ಅದನ್ನು ಅಲ್ಲಿ ಚುಚ್ಚಿದಾಗ ಆ ಹುಳ ಒಂದು ನೇರವಾಗಿ ಭೌತಿಕವಾಗಿ ಅದು ಡ್ಯಾಮೇಜ್ ಆಗುತ್ತೆ. ಏಕೆಂದರೆ ಅದರ ತುದಿನಲ್ಲಿ ಸ್ವಲ್ಪ ಓಪನ್ ಎಂಡ್ಸ್ ಇರ್ತವೆ. ಇದು ನಾವು ಚುಚ್ಚಿದಾಗ ಅದರದ್ದು ಡ್ಯಾಮೇಜ್ ಆಗಿ ಹುಳ ಸಾಯುವಂಥ ಸಾಧ್ಯತೆಗಳು 90-95% ಕನಿಷ್ಠ ಇದ್ದೇ ಇರ್ತವೆ. ಬೈ ಚಾನ್ಸ್ ಏನಾದ್ರೂ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ನೇರ ನಳಿಕೆಯಿಂದ ಒಳಗೆ ಇನ್ನೂ ಒಂದೊಂದು ಅಡ್ಡ ನಳಿಕೆಗಳನ್ನು ಮಾಡ್ಕೊಂಡಿರ್ತವೆ. ಅವು ಹಲ್ಲೋಗಿರ್ತದೆ, ಬಟ್ ನಮ್ಮನ್ನು ಕ್ಲಚ್ ವೈರಲ್ಗೆ ಮುಟ್ಟಲಿಲ್ಲ, ಅದು ತಪ್ಪಿಸ್ಕೋತು ಅನ್ನೋದನ್ನು ಇದು ಮಾಡೋದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಅತ್ಯಂತ ಸರಳ ಕ್ರಮ ಅಂತಂದರೆ ಇದಕ್ಕೆ ನಮ್ಮ ನ್ಯಾಫ್ತಲಿನ್ ಬಾಲ್ಗಳನ್ನು, ನಶೆ ಗುಂಡೆ ಅಥವಾ ನಶೆ ಗುಳಿಗೆಗಳು ಅಂತ ಏನು ಹೇಳ್ತೀವಿ, ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಒಳಗಡೆ ಹಾಕಿ ಸೆಗಣಿಯಿಂದ ಇದನ್ನು ಮುಚ್ಚಿಬಿಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ನಾವು ರಾಸಾಯನಿಕ ಬಳಸ್ತೀವಿ ಅಂತಂದರೆ ಮೇಲ್ಗಡೆ ನಮ್ಮ ಹಣ್ಣಿನ ಕಾಲ ಮುಗ್ದಿರುತ್ತೆ. ಅಷ್ಟೊತ್ತಿಗೆ ಸಾಧಾರಣವಾಗಿ ಬೈ ಚಾನ್ಸ್ ಇನ್ನೂ ದೂರ ಇದೆ, ಹಣ್ಣಿನ ಕಾಲ ಬರುವಂಥದ್ದು ಇನ್ನೂ ಭಾಳ ಮುಂದೆ ಇದೆ ಅನ್ನೋ ಖಾತ್ರಿ ಇದ್ದರೆ ಮಾತ್ರ, ಕನಿಷ್ಠ 2-3 ತಿಂಗಳ ಅವಕಾಶ ಇದ್ದರೆ ಮಾತ್ರ ಇಮಿಡಾಕ್ಲೋಪ್ರಿಡ್ ಅನ್ನುವಂಥ ಒಂದು ಏನು ಕೀಟನಾಶಕ ಇದೆ, ಈ ಕೀಟನಾಶಕವನ್ನು ಪ್ರತಿ ಲೀಟ್ರಿಗೆ 10 ml ತೊಗೊಂಡು ಸಾಧ್ಯ ಆದಷ್ಟು ಇದನ್ನು ಒಂದು ಸಿರಿಂಜಿನಲ್ಲಿ ತೊಗೊಂಡು ಉಪಚಾರ ಮಾಡೋದು ಅನುಕೂಲ. ಸಿರಿಂಜ್ ಆಗಲಿಲ್ಲ ಅಂದರೆ ಕೆಲವೊಂದಷ್ಟು ಸಲ ನಮ್ಮ ಈ ಸ್ಕ್ವೀಸ್ ಬಾಟ್ಲುಗಳು ಅಂತೇಳಿ ಪಿಚ್ಕಾರಿ ಬಾಟ್ಲುಗಳು ಸಿಗ್ತವೆ. ಈ ಹೋಳಿ ಆಡೋದಕ್ಕೆ ಏನು ಬಳಸ್ತಾರಲ್ಲ ಆ ಥರದ ಬಣ್ಣಗಳು, ಅವುಗಳಲ್ಲಿ ತುಂಬಿಕೊಂಡು ಅದನ್ನು ಹೊಳಕ್ಕೆ ಬಿಡೋದು. ಭಾಳಷ್ಟು ಸಂದರ್ಭದಲ್ಲಿ ಆ ಒಂದು ಕಾಂಡ ಮೇಲಕ್ಕೆ ಅದು ಹೋಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಈ ಒಂದು ದ್ರಾವಣಕ್ಕೆ ಒಂದಷ್ಟು ಸುತ್ತಲಿ ದಾರ ಅಥವಾ ಗೋಣಿ ದಾರ, ಈ ದಾರವನ್ನು ಹದ್ದಿ ಆ ದಾರವನ್ನು ಇದರೊಳಗೆ ಮೇಲಕ್ಕೆ ತೂರಿಸೋದು. ಒಂದು ತಂತಿಯ ಸಹಾಯದಿಂದ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರಕ್ಕೆ ಅದನ್ನು ಇದು ಮಾಡೋದು. ಮತ್ತು ತಿರ್ಗಾ ಆ ಒಂದು ಇದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು ಕೀಟನಾಶಕವನ್ನು ಒಳಗಾಕೋದು. ಗೋಣಿದಾರ ಸೇರಿಸ್ಲಿಕ್ಕಾಗಲಿಲ್ಲ ಅಂದರೂ ನಾವು ಹಳೆ ಬಟ್ಟೆಗಳನ್ನು ಸಣ್ಣ ಎಳೆಗಳನ್ನಾಗಿ ಮಾಡಿಕೊಂಡು ಅದನ್ನು ಹೊಳಕ್ಕೆ ತೋರಿಸುವಂಥದ್ದು ಅತ್ಯಂತ ಹತ್ತಿ ಬಟ್ಟೆಗಳು, ಪ್ರಿಫರಬಲಿ ಹತ್ತಿ ಬಟ್ಟೆಗಳು. ಏಕೆಂದರೆ ಆ ವಿಷವನ್ನು ನಾವು ಇಟ್ಕೋಬೇಕು, ಅದರ ಪರಿಣಾಮ ಅದಕ್ಕೆ ನಮಗೆ ಭಾಳಷ್ಟು ದಿನ ಉಳ್ಕೋತದೆ. ಕ್ಲೋರ್ಪೈರಿಫಾಸ್ ಲಭ್ಯ ಇಲ್ಲ ಅಂದಂಥ ಸಂದರ್ಭದಲ್ಲಿ ನೀವು ನಮ್ಮ ಸ್ಪೈನೋಸ್ಯಾಡ್ ಕೀಟನಾಶಕವನ್ನು ಸಹ ಬಳಸ್ಬೋದು. ಇವೆರಡು ಅತ್ಯಂತ ಪರಿಣಾಮಕಾರಿಯಾದಂಥ ಕೀಟನಾಶಕಗಳು. ಇವನ್ನ ಬಿಟ್ಟು ಬೇರೆವೆಲ್ಲ ಅಷ್ಟು ಪರಿಣಾಮ ನೀಡೋದಿಲ್ಲ, ತುಂಬ ತಡ ಆಗುತ್ತೆ. ಅದರ ಬದಲು ನಮಗೆ ಇಮಿಡಾಕ್ಲೋಪ್ರಿಡ್ 17.8 SL ಭಾಳ ಪರಿಣಾಮಕಾರಿಯ, ಇದು ದೊಡ್ಡ ಮಟ್ಟದಲ್ಲೂ ಸಿಗುತ್ತೆ, ಎಲ್ಲಂದ್ರಲ್ಲಿ ಸಿಗುತ್ತೆ. ಭಾಳಷ್ಟು ಲಭ್ಯತೆ ಎಲ್ಲೂ ಕೊರತೆ ಇಲ್ಲ. ಅದು ಸದ್ಯಕ್ಕೆ ಪ್ರಚಲಿತಲ್ಲಿರೋದು ಮತ್ತು ಭಾಳ ಪರಿಣಾಮಕಾರಿಯಾದಂತು. ಇದು ನಾವು ಪರೀಕ್ಷೆ ಮಾಡಿರುವಂಥ ಎಲ್ಲ ಕೀಟನಾಶಕಗಳಲ್ಲಿ ಅದು ಅತಿ ಹೆಚ್ಚಿನ ಪರಿಣಾಮವನ್ನು ನೀಡುತ್ತೆ. ನ್ಯಾಫ್ತಲಿನ್ ಬಾಲ್ ಅತ್ಯಂತ ಕಡಿಮೆ ಖರ್ಚದ್ದು, ಬಟ್ ಅದು ಆರಂಭಿಕ ಹಂತದಲ್ಲೇ ಮಾಡಬೇಕು. ಅದಾಗಲಿಲ್ಲ ಅಂತಂದರೆ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕೀಟನಾಶಕ. ಇದನ್ನು ಹಚ್ಚಿ ಮತ್ತು ಅದಕ್ಕೆ ಹಸಿ ಸೆಗಣಿಯಿಂದ ಮುಚ್ಚುವಂಥದ್ದು ಭಾಳ ಪರಿಣಾಮಕಾರಿ. ಅವಶ್ಯಕತೆ ಬಿತ್ತು ಅಂತಂದರೆ ಈ ಒಂದು ಸೆಗಣಿಗೆ ನಾವು ಇಮಿಡಾಕ್ಲೋಪ್ರಿಡ್, ಒಂದಷ್ಟು COC ಇವೆರಡನ್ನು ಮಿಶ್ರಣ ಮಾಡಿಕೊಂಡು, ಈ ದ್ರಾವಣ ಆಲ್ರೆಡಿ ನಾವು ತಯಾರು ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಒಂದಷ್ಟು COCಯನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಹಸಿ ಸೆಗಣಿಯನ್ನು ಮಿಕ್ಸ್ ಮಾಡಿ ಅದನ್ನು ಬಳಿಯೋದ್ರಿಂದ ನಮಗೆ ಪೂರಕವಾದಂಥ ರಕ್ಷಣೆ ಸಿಗುತ್ತೆ ಈ ಒಂದು ಕೀಟದಿಂದ. ಈ ಒಂದು ಉಪಚಾರ ಮಾಡಿದ ನಂತರ ಕೆಲವೊಂದಷ್ಟು ಸಲ ಈ ಕೀಟ ಇನ್ನೂ ಚಟುವಟಿಕೆ ಜಾಸ್ತಿ ಆಗುತ್ತೆ. ಏಕೆಂದರೆ ವಿಷ ಬಂದಾಗ ನಾನು ಬದುಕಬೇಕು ಅನ್ನೋ ಸಂಕಟದಲ್ಲಿ ಅದು ಬೇರೆ ಇನ್ನೊಂದು ಕಡೆ ಎಲ್ಲಾದರೂ ಒಂದು ರಂಧ್ರ ಮಾಡ್ಬೋದು. ಇಂಥದ್ದೇ ಉಪಚಾರವನ್ನು ಆ ಒಂದು ಹೊಸದಾಗಿ ಮಾಡಿದಂಥ ರಂಧ್ರದಲ್ಲಿ, ಏಕೆಂದರೆ ಇದನ್ನು ಮಾಡಿ ನಾನು ಮಾಡಿಬಿಟ್ಟೆ ಅಂತೇಳಿ ಮರ್ತು ಬಿಡೋ ಹಾಗಿಲ್ಲ, ಅದು ಪರಿಣಾಮ ನೀಡಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಕೆಲವೊಂದಷ್ಟು ಸಂದರ್ಭದಲ್ಲಿ ಅದೇ ರಂಧ್ರದ ಪಕ್ಕದಲ್ಲಿ ಇನ್ನೊಂದು ರಂಧ್ರವನ್ನು ಅದು ಓಪನ್ ಮಾಡುತ್ತೆ, ಅಥವಾ ಕೆಲವೊಂದಷ್ಟು ಅದಕ್ಕಿಂತ ಭಾಳ ದೂರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮಾಡುತ್ತೆ. ಇದನ್ನೆಲ್ಲ ಗಮನಿಸ್ತಾ ಇದ್ದು ಮತ್ತೆ ಅದೇ ಉಪಚಾರವನ್ನು ಮಾಡಿ ಆ ಕೀಟ ಸಾಯೋವರೆಗೂ ಕೂಡ ಅಥವಾ ಅದು ನಾಶ ಆಗೋವರೆಗೂ ಕೂಡ ನಾವು ಬಿಡಬಾರ್ದು. ಇದನ್ನು ರಿಪೀಟೆಡಾಗಿ ಮಾಡಿದ್ರೆ ಭಾಳ ಪರಿಣಾಮಕಾರಿಯಾಗಿ ಈ ಕೀಟವನ್ನು ನಿರ್ವಹಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಒಂದು ಕೀಟ ಅಂತಂದರೆ ತುಪ್ಪಳ ಕೀಟ. ಈಗಾಗಲೇ ನಾವು ನಮ್ಮ ಬೇವಿನಲ್ಲಿ ಬರ್ತಾ ಇರುವಂಥ ಒಂದು ತುಪ್ಪಳ ಕೀಟ, ಅದು ವಿಶೇಷವಾಗಿ ನಮ್ಮ ಬೇವಿನಲ್ಲೇ ಹೆಚ್ಚಾಗಿ ಬರುವಂಥದ್ದು. ಬೇರೆ ಗಿಡದ ಮೇಲೆ ಬದುಕೊಳ್ಳೋದಕ್ಕಷ್ಟೇ ಹೋಗಿರ್ತದೆ, ಆದರೆ ಆ ದೊಡ್ಡ ಮಟ್ಟದ ಹಾನಿ ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ಬರುವಂಥದ್ದು ಒಂದು ಹಸಿರು ಬಣ್ಣದ ತುಪ್ಪಳ ಕೀಟ, ಅದು ಪಕ್ಕ ನಿಮಗೆ ಬಿಳಿ ಬಣ್ಣವೇ ಇರ್ತದೆ ಅದು. ಆದರೆ ಇಲ್ಲಿ ಇದು ಹಸಿರು ಪುಡಿ ರೀತಿ ಕಾಣಿಸುತ್ತೆ. ಭಾಳಷ್ಟು ಸಲ ಇದು ಹುಳವೇ
ಯಾವುದೋ ರೋಗ ಇರಬೇಕು ಅಂತೇಳಿ ಭಾಳಷ್ಟು ತಜ್ಞರಿಗೆ ಕನ್ಫ್ಯೂಸ್ ಮಾಡುವಂಥ ಒಂದು ಕೀಟ ಇದು ತುಪ್ಪಳ ಕೀಟ. ಇದು ನಮ್ಮ ಬೆಟ್ಟದ ನೆಲೆಯಲ್ಲಿ ಬರುವಂಥದ್ದು. ಕಾಂಡಗಳ ಮೇಲೆ ಭಾಳ ಹೇರಳ ಸಂಖ್ಯೆಯಲ್ಲಿ ಇದು ಹತ್ಕೊಂಡ್ಬಿಟ್ಟಿರುತ್ತೆ. ಮತ್ತು ಇದು ಹತ್ಕೊಂತು ಭಾಳ ವಿಶೇಷವಾಗಿ ಇದು ರಸ ಹೀರ್ತಾ ಇದೆ ಅಂತಂದರೆ, ಎಲೆಗಳು ಸಣ್ಣದಿರೋದ್ರಿಂದ ನಮಗೆ ಭಾಳ ಸಲ ಆ ಸೂಟಿ ಮೌಲ್ಡು ಅಥವಾ ಜೋನಿ ಆ ಎಲೆಗಳ ಮೇಲೆ ಬಿದ್ದದ್ದು ಗೊತ್ತೇ ಆಗೋದಿಲ್ಲ. ಆದಷ್ಟು ಮಣ್ಣಿನ ಮೇಲೆ ಇದರ ಹಾವಳಿ ಹೆಚ್ಚಾಗಿ ಕಾಣಿಸುತ್ತೆ. ಮತ್ತು ಇದು ಸುರಿಸುವಂಥ ಜೋನಿ ಪ್ರಮಾಣ ಮತ್ತು ನಮ್ಮ ಸೂಟಿ ಮೌಲ್ಡ್ ಬೆಳೆಯುವಂಥದ್ದು ಅಥವಾ ಕಪ್ಪು ಬೂಸ್ಟ್ ಬೆಳೆಯುವಂಥ ಪ್ರಮಾಣ ಬೇರೆ ತುಪ್ಪಳ ಕೀಟಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಅಂಥ ಸಂದರ್ಭದಲ್ಲಿ ಈ ಒಂದು ಕೀಟ, ಆದರೆ ಇದರ ಹಾನಿ ಮಾತ್ರ ಭಾಳ ಭಯಾನಕ. ಭಾಳ ಬೇಗ ಅಂಥ ಗಿಡಗಳು ಹಳದಿ ಆಗ್ತವೆ. ಸುಮಾರು ಆ ಒಂದು ಕಂಪ್ಲೀಟ್ ಸಣ್ಣ ಒಂದು ರೆಂಬೆ ಮೇಲೆ, ಸಣ್ಣ ಒಂದು ಟೊಂಗೆ ಮೇಲೆ ಇದು ಸಂಪೂರ್ಣವಾಗಿ ಕವರ್ ಆಯಿತು ಅಂತಂದರೆ ಅಲ್ಲಿಂದ ಒಂದು 15ರಿಂದ 20 ಅಥವಾ 30 ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಹಳದೆ ಆಗುತ್ತೆ. ಅಲ್ಲಿಂದ ಒಂದು 15 ದಿನಕ್ಕೆ ಸಂಪೂರ್ಣವಾಗಿ ಎಲೆಗಳೆಲ್ಲ ಒಣಗೋಗ್ತವೆ. ಹೂವು, ಈಚು, ಕಾಯಿ ಏನಾರ ಇದ್ವು ಅಂದರೆ ಉದುರೆ ಹೋಗ್ತವೆ ಭಾಳಷ್ಟು ಸಂದರ್ಭದಲ್ಲಿ. ಹಾಗಾಗಿ ಭಾಳಷ್ಟು ವಿಶೇಷವಾಗಿ ಇದನ್ನು ಮಾಡಬೇಕು. ಬೈ ಚಾನ್ಸ್ ಏನಾದರೂ ಕಾಯಿಗಳನ್ನು ಹಾಗೆ ಇಟ್ಕೊಂಡಿದ್ರೆ ಅದರ ಗಾತ್ರ ಭಾಳ ಸಣ್ಣದಾಗುತ್ತೆ. ಅದು ಮಾರುಕಟ್ಟೆಗೆ ಯೋಗ್ಯ ಅಲ್ಲ, ಬೆಳವಣಿಗೆಗೂ ಎಲ್ಲ, ಆಹಾರ ಸೇವನೆಗೆ ಖಂಡಿತವಾಗಿಯೂ ಅರ್ಹವಲ್ಲ. ಹಾಗಾಗಿ ಈ ಒಂದು ತುಪ್ಪಳ ಕೀಟ ಬರದಾಗೆ ನೋಡ್ಕೊಳ್ಳೋದೇನು ಅಂತಂದರೆ ಭಾಳ ಫ್ರೀಕ್ವೆಂಟಾಗಿ, ಅದರಲ್ಲೂ ಪ್ರಮುಖವಾಗಿ ಫೆಬ್ರವರಿ ಮಾರ್ಚ್ ನಂತರ ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಏಕೆಂದರೆ ಬೇಸಿಗೆನಲ್ಲೇ ಇದರ ಹಾವಳಿ ತುಂಬ ಹೆಚ್ಚು. ಅದರ ನಂತರ ಏನಾದರೂ ಇದು ಬೇಸಿಗೆನಲ್ಲೇ ಬಂದು ಕಾಣಿಸ್ಕೋತು ಅಂತಂದರೆ ನಮಗೆ ಇದರ ಹೂ ಕಚ್ಚುವಂಥ ಪ್ರಮಾಣವೂ ಕೂಡ ಭಾಳ ಹೇರಳವಾಗಿ ಕಡಿಮೆ ಆಗುತ್ತೆ. ಹೂ ಬರುತ್ತೆ, ಹೂ ಬಂದ್ರೂ ಅದು ಕಾಯಿ ಕಚ್ಚುವ ಪ್ರಮಾಣ ಭಾಳ ನಿಕೃಷ್ಟವಾಗಿರುತ್ತೆ. ಹಾಗಾಗಿ ಇದರ ಹಾವಳಿ ಭಾಳ ಇದಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದನ್ನು ಭಾಳ ವಿಶೇಷವಾಗಿ ನಾವು ತೋಟಕ್ಕೆ ಫ್ರೀಕ್ವೆಂಟಾಗಿ ಹೋಗ್ತಾ ಇರಬೇಕು. ದುರಾದೃಷ್ಟವಶಾತ್ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಈ ಬೆಟ್ಟದಲ್ಲಿ ಗಿಡಗಳಲ್ಲಿ ಇದನ್ನು ಗಮನಿಸೋದಕ್ಕೆ ಹೋಗೋದಿಲ್ಲ. ತೊಗಟೆನೆ ಆ ಬಣ್ಣ ಇರಬೇಕು ಅಂತೇಳಿ ಭಾಳಷ್ಟು ಜನ ಮಿಸ್ ಮಾಡ್ಕೋತಾರೆ. ಆದರೆ ಆ ಗಿಡವನ್ನೇ ಕಳ್ಕೊಳ್ಳೋವಂಥ ಸಂದರ್ಭಗಳು ಭಾಳಷ್ಟು ಸಲ ನಾವು ನೋಡಿದ್ದೀವಿ. ಇದು ಭಾಳ ಬೇಗವಾಗಿ ಇಡೀ ತೋಟ ಪೂರ್ತಿ ಬರೋದಿಲ್ಲ, ಎಲ್ಲೋ ಒಂದು 4 ಗಿಡಕ್ಕೆ ಮೊದಲು ಬರುತ್ತೆ. ತದನಂತರ ಕ್ರಮೇಣವಾಗಿ ಇದು ಹರಡ್ಕೋತಾ ಹೋಗುತ್ತೆ. ಮತ್ತು ಇಲ್ಲೂ ಸಹ ನಮ್ಮ ಇರುವೆಗಳು ಇವುಗಳನ್ನು ಹರಡೋದಕ್ಕೆ ಭಾಳ ಸಹಾಯ ಮಾಡ್ತವೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಈ ಬೆಟ್ಟದಲ್ಲಿ ಮರದ ಮೇಲೆ ಯಾವುದೇ ಇರುವೆಗಳು ಭಾಳ ಜಾಸ್ತಿ ಸಂಖ್ಯೆಯಲ್ಲಿ ನೀವು ಗಮನಿಸೋದಕ್ಕಿಂತ, ಅರ್ಲಿಯರ್ ನೋಡೋದಕ್ಕಿಂತ ಹೆಚ್ಚಿನ ಸಂಖ್ಯೆ ಇರುವೆಗಳು ನಿಮಗೆ ಚಟುವಟಿಕೆ ಕಾಣಿಸ್ತು ಅಂತಂದರೆ ಅದನ್ನು ಭಾಳ ಸ್ಪಷ್ಟವಾಗಿ ನೀವು ನೋಡಬೇಕು. ಏನಾದ್ರೂ ಈ ತುಪ್ಪಳ ಕೀಟಗಳು ಇದಾವ, ಯಾವುದಾದ್ರೂ ಮೂಲೆಯಲ್ಲಿ ಇದಾವ ಅನ್ನೋದನ್ನು. ಇರುವೆಗಳನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ನಾವು ಈ ಒಂದು ತುಪ್ಪಳ ಕೀಟವನ್ನು ನಿರ್ವಹಣೆ ಮಾಡ್ಬೋದು. ಈಗಾಗಲೇ ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಇರುವೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು. ಸುಣ್ಣ ಬಳಿಯೋದು, ಕಲ್ಲು ಸುಣ್ಣ ಬಳಿಯೋದು ಅಥವಾ ಹುರುಮಂಜನ ಬಳಿಯೋದು ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡೋದು. ಅದರ ನಂತರ ತುಂಬ ಅನಿವಾರ್ಯ ಆಯಿತು ಅಂತ ಸಂದರ್ಭದಲ್ಲಿ ಮಾತ್ರ ಈ ಇರುವೆಗಳ ನಿರ್ವಹಣೆಗೆ ಈ ಕಾಂಡಕ್ಕೆ ಈ ನಮ್ಮ ಬೇವಿನ ಎಣ್ಣೆ ಅಥವಾ ಹರಳೆಣ್ಣೆ ಅಥವಾ ನಮ್ಮ ಏನು ಅತಿ ಕಡೆಯದಾಗಿ ನಮ್ಮ ಕಡೆಯ ಎಣ್ಣೆ ಅಂತಂದರೆ ವೇಸ್ಟ್ ಇಂಜಿನ್ ಆಯಿಲ್ ಏನಿರುತ್ತೆ ಇದನ್ನು ಬಳಿಯೋದ್ರಿಂದ ಏನು ಮಾಡೋದು. ವೇಸ್ಟ್ ಇಂಜಿನ್ ಆಯಿಲ್ ಬಳಸ್ಬೇಕಾದ್ರೆ ಭಾಳ ಎಚ್ಚರಿಕೆ ಇರಲಿ. ಏಕೆ ಅಂತಂದರೆ ಅದು ನಮ್ಮ ಕಾಂಡದ ಉಸಿರಾಟವನ್ನು ಸ್ವಲ್ಪ ಇದು ಮಾಡೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆದರೆ ತುಂಬ ವಿಪರೀತವಾದಾಗ ಅದನ್ನು ಬಳಸೋದ್ರಲ್ಲಿ ತಪ್ಪಿಲ್ಲ, ಅದನ್ನು ಬಳಸ್ಬೋದು. ಆದರೆ ಅದನ್ನೇ ಸತತವಾಗಿ ಪ್ರತಿ ವರ್ಷ ಮಾಡೋದು ಬೇಡ. ಯಾವುದೋ ಒಂದು ಸಲ ವಿಪರೀತವಾದ ವರ್ಷದಲ್ಲಿ ಮಾತ್ರ ನಾವು ಈ ಕಾಂಡಕ್ಕೆ ಈ ವೇಸ್ಟ್ ಇಂಜಿನ್ ಆಯಿಲನ್ನು ಬಳಸೋದ್ರ ಮುಖಾಂತರ ಇದರ ಚಟುವಟಿಕೆಯನ್ನು ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ಒಂದು ಹುಳ ಭಾಳಷ್ಟು ಸಂದರ್ಭದಲ್ಲಿ ನಮಗೆ ಬೇಸಿಗೆ ಮುಗಿಸಿ ಮಳೆಗಾಲಕ್ಕೆ ಎಂಟ್ರ್ ಆಗ್ತಾ ಇದೆ ಅಂತಂದರೆ ನಮ್ಮ ಈ ಕಾಂಡಗಳ ಮೇಲೆ ನಾವು ಈ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಥವಾ ಏನು ಐಸೇರಿಯಾ ಫಿಮಸೋರೋಸಿಯಾ ಅಥವಾ ಮೆಟ್ರೈಸಿಯಮ್ ಅನೆಸೋಪ್ಲಿಯಾ ಈ ಕೀಟನಾಶಕ, ಈ ಜೈವಿಕ ಕೀಟನಾಶಕಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ಬಳಸ್ಬೋದು. ಏಕೆಂದರೆ ಮಳೆಗಾಲ ಅಲ್ಲಿಗೆ ಎಂಟ್ರಾಗಿರುತ್ತೆ. ಮಳೆಗಾಲದಲ್ಲಿ ಇವುಗಳ ಚಟುವಟಿಕೆ, ಈ ಒಂದು ಕೀಟರೋಗಕಾರಿ ಶಿಲೀಂಧ್ರಗಳು ಕೂಡ ಭಾಳ ಚೆನ್ನಾಗಿ ಸಮೃದ್ಧವಾಗಿ ಈ ಒಂದು ಕೀಟಗಳನ್ನು ಇದು ಮಾಡುತ್ತೆ. ಇವುಗಳನ್ನು ಉಪಚರಿಸೋದಕ್ಕಿಂತ ಮೊದಲೇ ನಾವು ಈಗಾಗಲೇ ನಮ್ಮ ಯಾವುದೇ ತುಪ್ಪಳ ಕೀಟ ಅಥವಾ ಬಿಳಿ ನೊಣ ನಿರ್ವಹಣೆಗೆ ನಾವು ಬಳಸುವಂಥ ಅತ್ಯಂತ ಸರಳವಾದಂಥ ಕ್ರಮ ಅಂದರೆ ಅದಕ್ಕೆ ಸಾಬೂನಿನ ನೀರಿನ ದ್ರಾವಣವನ್ನು ಸಿಂಪರಣೆ ಮಾಡೋದು. ಸಾಬೂನು ಅಥವಾ ಶಾಂಪು ಯಾವುದಾದ್ರೂ ನಡೀತದೆ. ಇಲ್ಲಿ ಸಾಬೂನು, ಮೈ ಸೋಪನ್ನು ನಾವು ಬಳಸ್ಕೋಬೇಕು. ಪ್ರತಿ ಲೀಟ್ರ್ ನೀರಿಗೆ
5.5 ml ಶಾಂಪು ಆದರೆ ಸಾಕು, ಅಥವಾ ಸೋಪ್ ಆದ್ರೂ ಕೂಡ ಅರ್ಧ ಗ್ರಾಮ್ ಸೋಪು ಪ್ರತಿ 100 ಲೀಟ್ರ್ ನೀರಿಗೆ ನಮಗೆ ಸುಮಾರು 50 ಗ್ರಾಮ್ ಸೋಪು ಅಥವಾ ಶಾಂಪು ಆದರೆ ಭಾಳ ಲಕ್ಸುರಿ. ಇದನ್ನು ಸೋಪುಗಳನ್ನು ಬಳಸಬೇಕಾದ್ರೆ ಬೇಕಂದರೆ ಒಂದು ದಿನ ಮೊದಲೇ ಅಥವಾ ಒಂದು ರಾತ್ರಿ ಮೊದಲೇ ಅದನ್ನು ನೆನೆಸಿ ಬೆಳಗ್ಗೆ ಒಂದು ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ರೆ ಅದು ಕಂಪ್ಲೀಟಾಗಿ ನೀರಿನಲ್ಲಿ ಕರಗಿ ಮಿಶ್ರಣ ಆಗ್ತದೆ. ಆ ಒಂದು ದ್ರಾವಣವನ್ನು ಸಿಂಪರಣೆ ಮಾಡಿ ನಂತರ ನಾವು ಈ ಕೀಟನಾಶಕಗಳಿರುವಂಥ ಪ್ರಮುಖವಾಗಿ ನಮ್ಮ ಕೀಟರೋಗಕಾರಿ ಶಿಲೀಂಧ್ರಗಳಿರುವಂಥದ್ದನ್ನು ಬಳಸೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇದಕ್ಕಿಂತ ಮೊದಲೇ ನಾವೇನಾದರೂ ಇದನ್ನು ಆರಂಭದಲ್ಲೇ ಚಟುವಟಿಕೆಯನ್ನು ಗಮನಿಸಿ ಎಲ್ಲಾದರೂ ಒಂದು ಭಾಗದಲ್ಲಿ ಇದು ಶುರುವಾಗಿರುತ್ತೆ, ಆ ಒಂದು ಸಣ್ಣ ಟೊಂಗೆಯ ಒಂದು ತುಂಡನ್ನು ಕತ್ತರಿಸಿ ಅವುಗಳು ಹರಡೋದನ್ನು ನಿರ್ವಹಣೆ ಮಾಡ್ಕೊಳ್ಳೋದು ಇನ್ನೂ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಇಲ್ಲೂ ಅಷ್ಟೇ ನಾನು ಯಾವುದೇ ಒಂದು ರಾಸಾಯನಿಕಗಳನ್ನು ಹೇಳೋದಿಲ್ಲ. ರಾಸಾಯನಿಕಗಳನ್ನು ಬೇಸಿಗೆಯಲ್ಲಿ ನೀವು ಬಳಸೋದಕ್ಕೆ ಅವಕಾಶ ಇದೆ. ಅದು ಹೂವಿಲ್ಲದಂಥ ಕಾಲದಲ್ಲಿ ನೋಡಿಕೊಂಡು ನೀವು ಬಳಸ್ಬೋದು. ನಿಮ್ಮ ಪದ್ಧತಿನಲ್ಲಿ ಅವಕಾಶ ಇದ್ದರೆ ಕನಿಷ್ಠ 2ರಿಂದ 3 ತಿಂಗಳ ಕಟಾವಿಗೆ, ನಿಮ್ಮ ಹಣ್ಣಿನ ಕಟಾವಿಗೆ ಕನಿಷ್ಠ 2ರಿಂದ 3 ತಿಂಗಳಿಗಿದ್ದರೆ ಮಾತ್ರ ಈ ಕೀಟನಾಶಕಗಳನ್ನು ನೀವು ಬಳಸ್ಕೋಬೋದು. ಅತ್ಯಂತ ಪರಿಣಾಮಕಾರಿಯಾದಂಥ ಸಂಪರ್ಕ ಕೀಟನಾಶಕಗಳು ಅಂದರೆ ನಮ್ಮ ಅಸಿಫೇಟ್ ಪ್ಲಸ್ ಪ್ರೊಫೆನೋಫಾಸ್, ಈ ಕಾಂಬಿನೇಷನ್ ಅಸಿಫೇಟ್ 1 ಗ್ರಾಮು ಮತ್ತು ಪ್ರೊಫೆನೋಫಾಸ್ 2 ml ಇದನ್ನು ಸಿಂಪರಣೆ ಮಾಡೋದು. ಇದನ್ನು ಸಿಂಪರಣೆ ಮಾಡೋದಕ್ಕಿಂತ ಮೊದಲೇ ನಮ್ಮ ಸೋಪಿನ ನೀರು ಅಥವಾ ಶಾಂಪೂವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದು ಅತ್ಯಂತ ಸರಳವಾದಂಥ ಕ್ರಮ. ಆದರೆ ನೀವು ಈ ಕೀಟನಾಶಕ ಸಿಂಪರಣೆ ಮಾಡಿದ ಮೇಲೆ ಕನಿಷ್ಠ 2ರಿಂದ 3 ತಿಂಗಳ ಅಂತರ ಇದ್ದರೆ ಮಾತ್ರ ನಮ್ಮ ಈ ಔಷಧಿಯ ಗುಣಕ್ಕೆ ಈ ಒಂದು ಬೆಟ್ಟದ ನೆಲ್ಲಿಯನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ನೀವು ಔಷಧೀಯ ಸಸ್ಯಗಳಿದ್ದಾಗ ರಾಸಾಯನಿಕಗಳನ್ನು ಅತಿ ಹೆಚ್ಚಾಗಿ ಬಳಸಲೇಬೇಡಿ. ಅನಿವಾರ್ಯ ಅಂದಾಗ ಸಂದರ್ಭದಲ್ಲಿ 2-3 ತಿಂಗಳ ಅವಕಾಶ ಇದೆ ಅಂದಾಗ ಮಾತ್ರ ಅದನ್ನು ಬಳಸಿ. ಇನ್ನು ಇದರಲ್ಲೂ ಗೆದ್ದಲು ಬರುತ್ತೆ ಅಥವಾ ಇವತ್ತಿನ ದಿನಗಳಲ್ಲಿ ಈ ಒಂದು ಬ್ಯಾಗ್ ವರ್ಮ್ ಅನ್ನೋದು ಸಹ ಹೆಚ್ಚಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ನೇರವಾಗಿ ನನ್ನನ್ನೇ ಸಂಪರ್ಕಿಸಿ ಅಥವಾ ನಮ್ಮ ಹೆಗಡೆ ಸಾಹೇಬರನ್ನು ಸಂಪರ್ಕಿಸಿದ್ರು ನಾನು ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಇವೆಲ್ಲ ಇರುವಂಥದ್ದು ನಮ್ಮ ಅಕಾಡೆಮಿಕ್ ಪರ್ಪಸ್ಗೆ. ಅದರಲ್ಲಿರುವಂಥ ಹಲವಾರು ಜಾತಿ ಹುಳುಗಳು ಮತ್ತು ಇತ್ತೀಚೆಗೆ ಬೀಜ ಕೊರಕ ಒಂದು ಬರ್ತಾ ಇದೆ. ಈ ಥರದ ಏಕೆಂತಂದರೆ ನಮ್ಮ ಕೃಷಿ ಹೆಚ್ಚಾದಂತೆ ಈ ಕೀಟಗಳ ಹಾವಳಿನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಇವೆರಡು ಕೀಟಗಳಷ್ಟೇ ನಮಗೆ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡ್ತಿದ್ದೆ. ಬೇರೆವೆಲ್ಲ ನಮ್ಮ ಅಕಾಡೆಮಿಕ್ ಪರ್ಪಸ್, ನಮ್ಮ ಶೈಕ್ಷಣಿಕಕ್ಕಷ್ಟೇ ಸದ್ಯಕ್ಕೆ ಸೀಮಿತವಾಗಿದ್ದಾವೆ. ರೈತರಿಗೆ ತೊಂದರೆ ಕೊಡ್ತವೆ ಅಂದಾಗಷ್ಟೇ ನಾವು ಅದ್ರ ಬಗ್ಗೆ ವಿಶೇಷ ಕಾಳಜಿ ತೊಗೊಳ್ಳೋಣ. ಅಕಸ್ಮಾತ್ ಏನಾದರೂ ನೀವು ಕಂಡ್ರೆ, ತಮ್ಮ ಗಮನಕ್ಕೆ ಬಂತು ತಮಗೆ ತೊಂದರೆ ಕೊಡ್ತಾ ಇದೆ ಅಂದರೆ ನೀವು ನನ್ನನ್ನಾದರೂ ಸಂಪರ್ಕಿಸ್ಬೋದು ಅಥವಾ ನಮ್ಮ ಹೆಗಡೆ ಸಾಹೇಬ್ರನ್ನಾದರೂ ಸಂಪರ್ಕಿಸ್ಬೋದು.